ನಮಸ್ಕಾರ. ನಿಮ್ಮ ಮನೆಯಲ್ಲಿ ಸದಾ ಹಣ ಇರಬೇಕು, ದುಡಿದ ಹಣ ಕೈಲಿ ನಿಲ್ತಾ ಇಲ್ವೇ? ಹಾಗಾದರೆ ನಿಮ್ಮ ಮನೆಯ ಕ್ಯಾಶ್ ಲಾಕರ್ ಅಥವಾ ಬೀರುವನ್ನು ನೀವು ತಪ್ಪು ದಿಕ್ಕಿನಲ್ಲಿ ಇಟ್ಟಿರಬಹುದು. ಹೌದು, ವಾಸ್ತುಶಾಸ್ತ್ರದ ಪ್ರಕಾರ ಹಣ ಇಡುವ ಜಾಗ ಸರಿಯಾಗಿದ್ದರೆ ಮಾತ್ರ ಮಹಾಲಕ್ಷ್ಮಿ ಅಲ್ಲಿ ನೆಲೆಸುತ್ತಾಳೆ. ಇವತ್ತಿನ ವಿಡಿಯೋದಲ್ಲಿ ನಾವು ಲಾಕರ್ ಇಡಬೇಕಾದ ಸರಿಯಾದ ದಿಕ್ಕು ಯಾವುದು, ಲಾಕರ್ ಒಳಗೆ ಹಣ ಮತ್ತು ಒಡವೆಗಳನ್ನು ಹೇಗೆ ಇಡಬೇಕು ಮತ್ತು ಯಾವ ತಪ್ಪುಗಳನ್ನು ಮಾಡಬಾರ್ದು ಅಂತ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಿಮ್ಮ ಮನೆಯ ನೈಋತ್ಯ ಅಂದರೆ ಸೌತ್ ವೆಸ್ಟ್ ಮೂಲೆಯಲ್ಲಿ ಲಾಕರ್ ಅಥವಾ ಮುಖ್ಯ ಬೀರುವನ್ನು ಇಡಬೇಕು. ಬೀರಿನ ಹಿಂಭಾಗ ದಕ್ಷಿಣ ಗೋಡೆಗೆ ಇರುವಂತೆ ಇರಲಿ. ನೀವು ಬೀಗ ತೆಗೆದಾಗ ಲಾಕರ್ನ ಬಾಗಿಲು ಉತ್ತರ ದಿಕ್ಕಿಗೆ ಅಂದರೆ ನಾರ್ತ್ಗೆ ಮುಖ ಮಾಡಿ ತೆರೆಯಬೇಕು. ಏಕೆಂದರೆ ಉತ್ತರದ ದಿಕ್ಕು ಧನ ಅಧಿಪತಿಯಾದ ಕುಬೇರ ದೇವನ ದಿಕ್ಕಾಗಿದೆ. ಹೀಗೆ ಮಾಡುವುದರಿಂದ ಕುಬೇರನ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತದೆ. ಇನ್ನು ಹೆಚ್ಚಿನವರ ಮನೆಯಲ್ಲಿ ಕಬ್ಬಿಣದ ಬೀರು ಇರುತ್ತದೆ. ಕಬ್ಬಿಣ ಶನಿದೇವನಿಗೆ ಸಂಬಂಧಿಸಿದ್ದರಿಂದ ಹಣವನ್ನು ನೇರವಾಗಿ ಕಬ್ಬಿಣದ ಮೇಲೆ ಇಡಬೇಡಿ. ಲಾಕರ್ ಒಳಗಡೆ ಒಂದು ಶುದ್ಧವಾದ ಕೆಂಪು ಅಥವಾ ಹಳದಿಯ ರೇಷ್ಮೆ ಬಟ್ಟೆಯನ್ನು ಹಾಸಿ ಅದರ ಮೇಲೆ ಹಣ ಇಡಿ. ಹಾಗೆಯೇ ಲಾಕರ್ ಒಳಗಿನ ಉತ್ತರದ ದಿಕ್ಕಿನ ಗೋಡೆಗೆ ಒಂದು ಸಣ್ಣ ಕನ್ನಡಿಯನ್ನು ಅಂಟಿಸಿ. ನೀವು ಲಾಕರ್ ತೆರೆದಾಗ ಹಣದ ಪ್ರತಿಬಿಂಬ ಆ ಒಂದು ಕನ್ನಡಿಯಲ್ಲಿ ಕಾಣಬೇಕು. ಇದು ಸಂಪತ್ತನ್ನು ದ್ವಿಗುಣಗೊಳಿಸುತ್ತದೆ. ಹಣ ಮತ್ತು ಒಡವೆ ಇಡುವ ಜಾಗ ಯಾವಾಗಲೂ ಎಡಭಾಗದಲ್ಲಿ ಇಡಬೇಕು. ಹಾಗೆಯೇ ಹಣವನ್ನು ಬಲಭಾಗದಲ್ಲಿ ಇಡುವುದರಿಂದ ಅತ್ಯಂತ ಶುಭ ಅಂತ ಹೇಳ್ತಾರೆ. ಇನ್ನು ಲಕ್ಷ್ಮಿಗೆ ಸುಗಂಧ ಎಂದರೆ ಪ್ರಿಯ. ಆದ್ದರಿಂದ ಒಂದು ಸಣ್ಣ ಬಟ್ಟೆಯಲ್ಲಿ ಸ್ವಲ್ಪ ಪಚ್ಚೆ ಕರ್ಪೂರ ಮತ್ತು 5 ಹಸಿರು ಏಲಕ್ಕಿಯನ್ನು ಇಟ್ಟು ಲಾಕರ್ನಲ್ಲಿ ಇಡಿ. ಇದು ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ. ಹಾಗೆಯೇ ಇದನ್ನು ಪ್ರತಿ ಅಮಾವಾಸ್ಯೆಗೂ ಬದಲಾಯಿಸಬೇಕು. ಅಂದರೆ ಪ್ರತಿ ತಿಂಗಳಿಗೊಮ್ಮೆ ಬರುವ ಅಮಾವಾಸ್ಯೆಯಲ್ಲಿ ಇದನ್ನು ಬದಲಾಯಿಸಬಹುದು. ಹಾಗೆಯೇ ಇದು ಏನಿರುತ್ತೆ ಏಲಕ್ಕಿ ಮತ್ತು ಪಚ್ಚೆ ಕರ್ಪೂರ ಅದನ್ನು ನಿಮ್ಮ ಮನೆ ಹತ್ರ ಇರುವ ಗಿಡದ ಬುಡಕ್ಕೆ ಹಾಕಬೇಕಾಗುತ್ತೆ. ಇನ್ನು ನಿಮ್ಮ ಲಾಕರ್ನ ಯಾವಾಗಲೂ ಅಷ್ಟೇ ಸಂಪೂರ್ಣವಾಗಿ ಖಾಲಿಯಾಗಿ ಇಡಬಾರ್ದು. ಕನಿಷ್ಠ ನಾಣ್ಯಗಳನ್ನಾದರೂ ಅಲ್ಲಿ ಇಡಲೇಬೇಕು. ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಹರಿದೋಗಿರೋ ನೋಟ್ ಆಗಿರ್ಬೋದು ಅಥವಾ ಯಾವುದೋ ಬಿಲ್ ಆಗಿರ್ಬೋದು, ಸಾಲದ ಪತ್ರಗಳು, ಅನಗತ್ಯ ಕಾಗದಗಳನ್ನು ಲಾಕರಲ್ಲಿ ಇಡಬಾರ್ದು. ಇವು ಸಾಲದ ಬಾಧೆಯನ್ನು ಹೆಚ್ಚಿಸುತ್ತವೆ. ಇನ್ನು ಕಬ್ಬಿಣ ಮತ್ತು ಚಿನ್ನ ಒಟ್ಟಿಗೆ ಇಡಬಾರ್ದು. ಈಗ ಹೆಂಗೆ ಅಂತ ಹೇಳೋದಾದರೆ ಕೆಲವೊಬ್ರು ಅಲ್ಲಿ ಕೀ ಇಟ್ಬಿಟ್ಟಿರ್ತಾರೆ. ಕೀಗಳಾಗಿರ್ಬೋದು ಮತ್ತು ಒಂದು ಚಿಕ್ಕ ಕತ್ರಿ, ಇವೆಲ್ಲವೂ ಸಹ ಕಬ್ಬಿಣ ಆಗಿರುತ್ತೆ. ಹಾಗಾಗಿ ನೀವು ಕಬ್ಬಿಣದ ವಸ್ತುಗಳು ಕೀ ಮತ್ತು ಏರ್ ಪಿನ್ನು, ಕ್ಲಿಪ್ಸು ಕೆಲವೊಂದು ಇರುತ್ತೆ, ಅದನ್ನೆಲ್ಲ ನೀವು ಅಲ್ಲಿ ಇಡಕ್ಕೆ ಹೋಗ್ಬಾರ್ದು. ಹಾಗೆಯೇ ಕೆಲವೊಬ್ರು ಹಿರಿಯರ ಫೋಟೋಗಳನ್ನು ಇಟ್ಟಿರ್ತೀರ, ಹಾಗೆಯೇ ತೀರಿ ಹೋದವರ ಫೋಟೋಗಳನ್ನ ಅಲ್ಲಿ ಇಡಬಾರ್ದು. ಅದನ್ನು ಗೌರವಯುತವಾಗಿ ಮನೆ ಹೊರಗಡೆ ಯಾವುದಾದ್ರೂ ಒಂದು ಹಾಲ್ನಲ್ಲಿ ನೀವು ಅವರ ಫೋಟೋಗಳನ್ನು ಹಾಕೊಳ್ಬಹುದು. ನೋಡಿದ್ರಲ್ಲ, ಈ ಸರಳವಾದ ವಾಸ್ತು ನಿಯಮಗಳನ್ನು ಪಾಲಿಸೋದ್ರಿಂದ ನಿಮ್ಮ ಮನೆಯ ಹಣದ ಕೊರತೆ ನೀಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಮತ್ತಷ್ಟು ಇಂತಹದೇ ವಿಶೇಷವಾದ ದೈವ ಮಾಹಿತಿಗಾಗಿ ನಮ್ಮ ಡಿವೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿ. ಅಲ್ಲಿಯವರೆಗೂ ಹರೇ ಕೃಷ್ಣ.